ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಮಸ್ಕಾರ ವೀಕ್ಷಕರೇ. ಮೀನರಾಶಿಯವರು ನಿಮ್ಮ ರಾಶ್ಯಾಧಿಪತಿ ಗುರು ಬಂದು ಅಸ್ತನಾಗಿರೋದ್ರಿಂದ ಗುರು ಮಂತ್ರವನ್ನು ಹೇಳ್ಕೊಳ್ಳಿ ಪ್ರತಿದಿನ. ಮೀನರಾಶಿಯವರಿಗೆ ಜುಲೈ 19ರಿಂದ 25ನೇ ತಾರೀಕುವರೆಗೂ ವಾರ ಭವಿಷ್ಯ ಹೇಗಿದೆ ಅಂತ ನೋಡೋಣ. ವೃತ್ತಿಯಲ್ಲಿ ಈ ವಾರ ಟೀಮ್ ವರ್ಕ್ನಲ್ಲಿ ಹೆಚ್ಚು ಅನುಕೂಲವಿರುತ್ತೆ. ಹೊಸ ಪ್ರಾಜೆಕ್ಟ್ನಲ್ಲಿ ನಿಮ್ಮನ್ನು ಹೊಸಬರಿಗೆ ಟ್ರೈನಿಂಗ್ ನೀಡಬೇಕು ಎಂದು ನಿಮ್ಮ ಬಾಸ್ ನಿಮಗೆ ಜವಾಬ್ದಾರಿಯನ್ನು ನೀಡ್ತಾರೆ. ನಿಮ್ಮ ಬೆಳವಣಿಗೆಗೆ ಹೆಚ್ಚು ಅವಕಾಶಗಳು ಸಿಗುತ್ತೆ. ನೀವು ಕೆಲಸವನ್ನು ವಹಿಸಿಕೊಳ್ಳುವಾಗಲೇ ಅದಕ್ಕೆ ತಕ್ಕಂತೆ ಸೂಕ್ತ ಸಂಭಾವನೆಯನ್ನು ನೀವು ಕೇಳಿ ಪಡೆಯೋದು ಮರೆಯಬೇಡಿ. ನಿಮ್ಮ ಯೋಜನೆಗಳಲ್ಲಿ ಸ್ವಲ್ಪ ವಿಳಂಬವಾಗುವ ಸಾಧ್ಯತೆ ಇದೆ, ಆದರೆ ನೀವು ತಾಳ್ಮೆ ಮತ್ತು ಡಿಸಿಪ್ಲಿನ್ನಲ್ಲಿದ್ದರೆ ನಿಮಗೆ ಸಹಾಯ ಆಗುತ್ತೆ. ವಾರದ ಆರಂಭದಲ್ಲಿ ತುಂಬಾ ಸ್ಲೋವಾಗಿ ಸ್ಟಾರ್ಟ್ ಆಗುತ್ತೆ, ಆದರೆ ನಿಮ್ಮ ಮನಸ್ಸು ನಿಮಗೆ ಹಿಂಟ್ ಕೊಡುತ್ತೆ. ಜೊತೆಗೆ ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ಸಿಂದ ಕಷ್ಟಕರವಾದ ಸಮಸ್ಯೆಯ ಸಂದರ್ಭ ಬಂದರೂ ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ಸಿಂದ ಸಹಾಯ ಆಗುತ್ತೆ. ಹಣಕಾಸಿನ ವಿಚಾರದಲ್ಲಿ ಹೇಳಬೇಕಾದ್ರೆ ಬುಧ ಹಿಮ್ಮುಖ ಚಲನೆಯನ್ನು ಮುಗಿಸಿ ನೇರ ಸಂಚಾರವನ್ನು ಮಾಡುವಾಗ ಆರ್ಟಿಸ್ಟ್ ಇರ್ತಾರಲ್ವ ಅವರಿಗೆ ಮತ್ತು ಟೀಚರ್ ಫೀಲ್ಡ್ನಲ್ಲಿರೋರಿಗೆ ಹಣಕಾಸಿನ ಭಾಗ್ಯ ಶುರುವಾಗಿ ನಿಮ್ಮ ಅನುಕೂಲಕ್ಕೆ ದಾರಿ ಆಗುತ್ತೆ. ಆದಾಯದಲ್ಲಿ ಹೇಳಬೇಕಾದ್ರೆ ಹೊಸ ಆದಾಯದ ದಾರಿ ಕೂಡ ಶುರು ಮಾಡಲು ಬುಧ ಅವಕಾಶ ಮಾಡಿಕೊಡ್ತಾನೆ ನೇರ ಸಂಚಾರ ಶುರು ಆಗಿದ ತಕ್ಷಣ. ಅದರಿಂದ ಹಳೆಯ ಸಮಸ್ಯೆಯನ್ನು ಬಗೆಹರಿಸಿಕೊಳ್ತೀರ ನೀವು. ಕುಟುಂಬದ ವಿಚಾರ ಹೇಳಬೇಕಾದ್ರೆ ತುಂಬ ಆಳವಾದ ಎಮೋಷ್ನಲ್ ಕನೆಕ್ಷನ್ಸ್ ಇರುತ್ತೆ. ನಿಮ್ಮ ಮಾತಿನಿಂದ ಹಿಂದೆ ಆಗಿದ್ದ ಯಾವುದೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳನ್ನು ತುಂಬ ಸುಲಭವಾಗಿ ಬಗೆಹರಿಸ್ಕೊಳ್ತೀರ. ತಾಳ್ಮೆ ಮತ್ತು ಸಹನೆಯಿಂದ ವ್ಯವಹರಿಸಿ. ಆರೋಗ್ಯದ ವಿಚಾರ ಹೇಳಬೇಕಾದ್ರೆ ನಿಮ್ಮ ಎಮೋಷನ್ಸ್ ಮತ್ತು ಜವಾಬ್ದಾರಿಗಳ ನಡುವೆ ತುಂಬ ಕೇರ್ಫುಲ್ಲಾಗಿ ನೀವು ಬ್ಯಾಲೆನ್ಸ್ ಮಾಡೋದು ಮುಖ್ಯ. ನಿಮ್ಮ ನಿದ್ದೆ ಮತ್ತು ಸ್ಟ್ರೆಸ್ ಬಗ್ಗೆ ಹೆಚ್ಚು ಗಮನ ವಹಿಸ್ಬೇಕು. ನೀವು ಆದಷ್ಟು ಹೆಚ್ಚು ತರಕಾರಿಯನ್ನು ನೀವು ಆಹಾರದಲ್ಲಿ ಸೇರಿಸಿ. ಧ್ಯಾನ ಮಾಡಿ. ನಿಮ್ಮ ಜೊತೆ ನೀವು ಸ್ವಲ್ಪ ಕಾಲ ಕಳೆಯಿರಿ, ಅದರಿಂದ ನಿಮಗೆ ಅನುಕೂಲವಾಗುತ್ತೆ. ನಿಮ್ಮ ಎಮೋಷನ್ಸ್ನ ಚೇತರಿಸಿಕೊಳ್ಳಬಹುದು. ಪರಿಹಾರವನ್ನು ಸೂರ್ಯನಿಗೆ ನಮಸ್ಕಾರಗಳನ್ನು ಮಾಡುತ್ತಾ ನೀರನ್ನು ಅರ್ಪಿಸಿ ಸೂರ್ಯ ಮಂತ್ರವನ್ನು ಹೇಳ್ಕೊಳ್ಳಿ, ಓಂ ಸೂರ್ಯಾಯ ನಮಃ ಅಂತ. ಜೊತೆಗೆ ನಿಮ್ಮ ರಾಶ್ಯಾಧಿಪತಿ ಗುರು ಅಸ್ತನಾಗಿರೋದ್ರಿಂದ 108 ಬಾರಿ ಗುರುಮಂತ್ರವನ್ನು ಜಪಿಸಿ, ಓಂ ಬೃಹಸ್ಪತಿಯೇ ನಮಃ ಅಂತ ಜಪಿಸೋದ್ರಿಂದ ನಿಮಗೆ ಯಾವುದೇ ಅಡೆತಡೆಗಳು ಬಂದರೂ ಅದೆಲ್ಲ ನಿವಾರಣೆ ಆಗುತ್ತೆ. ಧನ್ಯವಾದಗಳು.